ಓಕೆ ಹಿಂದಿನ ತರಗತಿಯಲ್ಲಿ ಹ್ಯಾಂಡ್ ಬಾಲ್ನ ಗೆಲ್ಲಬೇಕಾದ ತಂತ್ರಗಳೇನೇನು, ಹ್ಯಾಂಡ್ ಬಾಲ್ನಲ್ಲಿ ಆಟಗಾರರಿರುವಂಥ ಅರ್ಹತೆಗಳೇನೇನಿರ್ತವೆ, ಅರ್ಥಾಯ್ತಾ? ಹ್ಯಾಂಡ್ ಬಾಲ್ ಬರುವಂಥ ಪ್ರಶಸ್ತಿಗಳು ಯಾವುವು, ಬಹುಮಾನಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತಿನ ಪಾಠ ಬ್ಯಾಸ್ಕೆಟ್ ಬಾಲ್. ನಿಮ್ಗೆ ಯಾವಾಗಲೂ 8ನೇ ತರಗತಿಯಲ್ಲಿ 8ನೇ ತರಗತಿ ಓದಿರ್ತೀರ. ಬ್ಯಾಸ್ಕೆಟ್ ಬಾಲ್ ಏನಂದ್ರೆ, ಬ್ಯಾಸ್ಕೆಟ್ ಬಾಲ್ ಅಂದರೆ ಅಮೇರಿಕಾದಲ್ಲಿ ಏನಾಗುತ್ತೆ ಅಂದರೆ, ಒಂದು ಬ್ಯಾಸ್ಕೆಟ್ ಅಂದ್ರೆ ಬ್ಯಾಗ್ ಅಂತ, ಬ್ಯಾಗ್ ಅನ್ನೋ ಪದದಿಂದ ಬಂದಿರ್ತದೆ. ಇದು ಬ್ಯಾಸ್ಕೆಟ್ ಬಾಲ್ ಆಡ್ಬೇಕಾದ್ರೆ ನೋಡಿ 5 ಜನ ಇರ್ತಾರೆ. ಒಂದು ಟೀಮಲ್ಲಿ ಎಷ್ಟು ಜನ ಇರ್ತಾರೆ? 5 ಜನ ಇರ್ತಾರೆ. ನೀವು 8ನೇ ತರಗತಿಯಲ್ಲಿ ಓದಿದಿಲ್ಲ. ಅರ್ಥದ ಡಾಕ್ಟರ್ ನಯಾಸ್ಮಿತ್ ಅನ್ನೋರು ಫಸ್ಟ್ YMCA ಏನ್ ಮಾಡ್ತಾರೆ ಅಂದ್ರೆ, ಒಂದು ವಾರ್ಮ್ ಅಪ್ ವಿದ್ಯಾರ್ಥಿಗಳಿಗೆ ನೀವು ಆಟ ಆಡಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ವ್ಯಾಯಾಮಗಳೆಲ್ಲ ಮಾಡ್ತಾರಲ್ಲ, ಹಂಗೆ ಒಂದು ವ್ಯಾಯಾಮ ಶಾಲೆಯಲ್ಲಿ ಒಂದು ಗೋಡೆಗೆ ಏನ್ ಮಾಡ್ತಾರೆ, ಒಂದು ಪೀಸ್ ನಟ್ ಅಂತ ಒಂದು ಬುಟ್ಟಿಯನ್ನ ಕಟ್ಟಿ ಹತ್ತಡಿ ಮೇಕೆ, ಅರ್ಥಾಯ್ತಾ? ಅದನ್ನ ಬ್ಯಾಸ್ಕೆಟ್ಗಳನ್ನ ಒಂದು 5-6 ಜನ ಸೇರ್ಕೊಂಡು ತಗೊಂಡು ಡ್ರಿಬಲ್ ಮಾಡ್ಕೊಂಡ್ರೆ ಆಯ್ತದ. ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಡ್ರಿಬ್ಲಿಂಗ್ ಇರುತ್ತೆ, ಜಂಪಿಂಗ್ ಇರುತ್ತೆ, ಶೂಟಿಂಗ್ ಇರುತ್ತೆ, ರನ್ನಿಂಗ್, ಇವೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಅರ್ಥ ಆಯ್ತಾ? ಈ ಒಂದು ಪೀಸ್ ನೆಟ್ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಗೋಡೆಗೆ ಮಳೆ ಹೊಡೆದ ಅಂತಕ್ಕೆ ಬುಟ್ಟಿನ ಹಾಕದು, ಯಾರು ಎಷ್ಟು ಹಾಕ್ತಾರೆ ಅದ್ರ ಮೇಲೆ ಕೌಂಟ್ ಮಾಡಿ ವಿನ್ ಅಂತ ಡಿಸೈಡ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಬ್ಯಾಸ್ಕೆಟ್ ಬಾಲ್ ರೂಪರೇಷೆಗಳನ್ನೆಲ್ಲ ತಯಾರು ಮಾಡಿ, ಅರ್ಥ ಆಯ್ತಾ, 28 ಮೀಟರ್ ಮತ್ತು 14 ಮೀಟರ್ ಇರುವಂತ ಒಂದು ಅಂಕಣ ರಚನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಬ್ಯಾಸ್ಕೆಟ್ ಬಾಲ್ ಫೆಡರೇಷನ್ ಸ್ಟಾರ್ಟ್ ಮಾಡಿ ಬ್ಯಾಸ್ಕೆಟ್ ಬಾಲ್ ಆಟವನ್ನ ಶುರು ಮಾಡ್ತಾರೆ. ಇದು ಬ್ಯಾಸ್ಕೆಟ್ ಬಾಲ್ ಇರುವಂತ ನಿಯಮಗಳು ಮತ್ತೆ ಫೆಡರೇಷನ್. ಇದರಲ್ಲಿ ನಿಯಮಗಳು ನಾವು ತಂದ್ಬೇಕು, ಒಂದು ಆಟನ ಕಂಡುಹಿಡಬೇಕಾದ್ರೆ ತಂತ್ರಗಾರಿಕೆಯನ್ನ ಉಪಯೋಗಿಸ್ತಾ ಇದ್ದೀವಿ. ತಂತ್ರಗಾರಿಕೆ ಅಂದ್ರೆ ಆಕ್ರಮಣಕಾರಿ ತಂತ್ರಗಳು ಮತ್ತು ಡಿಫೆನ್ಸ್, ರಕ್ಷಣಾತ್ಮಕ ತಂತ್ರಗಳು. ರಕ್ಷಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ದು ಇಲ್ಲೊಂದು ಗೋಲ್ ಪೋಸ್ಟ್ ಇರುತ್ತೆ. ಇದರಲ್ಲಿ ನೆಲದಿಂದ 3.05 ಮೀಟರ್ ಹೈಟಿಗೆ ಒಂದು ರಿಂಗ್ ಹಾಕಿರ್ತಾರೆ, ಒಂದು ನಟ್ ಇರುತ್ತೆ, ಇದಕ್ಕೊಂದು ಬ್ಯಾಕ್ ಬೋರ್ಡ್ ಇರುತ್ತೆ. ಇದು 1.5 ಮೀಟರ್ ಇದು ಹೊರಗಿರುತ್ತೆ. ಇದರಲ್ಲಿ ಮತ್ತೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಇರುತ್ತೆ, ನಿರ್ಬಂಧಿತ ಏರಿಯಾ ಅಂತ. ನಿರ್ಬಂಧಿತ ಏರಿಯಾ ಅಂತ ಹೇಳಿದ್ರೆ ಇದು ಡಿ ಏರಿಯಾ ಅಂತಾರೆ, ಇದು ಫ್ರೀ ಥ್ರೋ ಏರಿಯಾ ಅಂತಾರೆ, ಇದು ನಿರ್ಬಂಧಿತ ಏರಿಯಾ ಅಂತಾರೆ. ನಿರ್ಬಂಧಿತ ಏನಂದ್ರೆ, ಈ ಏರಿಯಾಗೆ ಬರ್ಬೇಕು ಅಂದ್ರೆ ವಿತ್ ಬಾಲೇ ಬರ್ಬೇಕು. ಬ್ಯಾಸ್ಕೆಟ್ ಬಾಲ್ ಡ್ರಿಬಲ್ ಮಾಡ್ಕೊಂಡು ಈ ಏರಿಯಾಗೆ ಬರ್ಬೇಕಂದ್ರೆ ಮ್ಯಾನ್ ಯಾರು ಬರ್ತಾ ಇರ್ತಾನೆ ಅವನು ವಿತ್ ಬಾಲ್ ಬಂದ್ರೆ ಮಾತ್ರ ಇದ್ರೊಳಗೆ ಅವಕಾಶ, ಅಡ್ವಾನ್ಸ್ ಬಂದು ನಿಂತ್ಕೊಂಡಂಗಿರಲ್ಲ. ಅರ್ಥ ಆಯ್ತಾ? ಈ ತರ ಏನಾಗುತ್ತೆ ಅಂತ ಹೇಳಿ ಎಲ್ಲಾ ಇದ್ರಲ್ಲೂ ಕೂಡ ಒಂದು ಡಿ ಏರಿಯಾ ಇರುತ್ತೆ, ಮತ್ತೆ ಈಗ ಇದ್ರಲ್ಲೇ ನಿರ್ಬಂಧಿತ ಏರಿಯಾ ಇರುತ್ತೆ. ಇದು ಈ ಏರಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತಂತ್ರಗಾರಿಕೆ ಹೇಗೆ ಮಾಡ್ಬೇಕು ಅಂತ, ಒಂದು ಶೋಕ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಬ್ಯಾಕ್ ಬೋರ್ಡ್ ರಿಂಗಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ನಿಯಮಗಳು ಇರ್ತವೆ. ಒಂದು 5 ಜನ ಪ್ಲೇಯರ್ ಇರ್ಬೇಕಾದ್ರೆ, ಡಿಫೆನ್ಸ್ ಆಡ್ಬೇಕಾದ್ರೆ ಹೇಗೆ ಆಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್, ಈ ಕಡೆ 5 ಜನ ಇದ್ರೆ ಯಾವಾಗಲೂ ಫಾರ್ವರ್ಡ್ 3 ಇರ್ತಾರೆ, ಡಿಫೆನ್ಸಿಗೆ 2 ಇರ್ತಾರೆ. ಕೆಲವರು ಫಾಸ್ಟ್ ಇದ್ರೆ ಡಿಫೆನ್ಸಿಗೆ 3 ಜನ ಇರ್ತಾರೆ, ಅಫೆನ್ಸ್ ಕಿಲ್ಲರ್ ಇಬ್ಳರ್ ಇರ್ತಾರೆ. ಈ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ. ಅರ್ಥ ಆಯ್ತಾ? ಇದು ತಂತ್ರಗಾರಿಕೆ. ಈಗ ಆಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ಜಂಪ್ ಬಾಲ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ? ಬಾಲ್ ನ ಜಂಪ್ ಮಾಡ್ಬಿಟ್ಟು ಯಾರು ಟಾಸ್ ಇರ್ತಾರೆ ಅದನ್ನ ಇದು ಮಾಡ್ತಾರೆ. ಅದೇ ಹ್ಯಾಂಡ್ ಬಾಲ್ ಅಲ್ಲಿ ಥ್ರೋ ಆಫ್ ಮಾಡ್ತಾರೆ, ಹಿಂದ್ಗಡೆಯಿಂದ ನಾವು ಟೀಮ್ ಅಲ್ಲಿ ಇದು ಮಾಡಿ ಇದು ಮಾಡ್ತಾರೆ, ರಿಸೀವ್ ಮಾಡ್ಕೊಂಡು ಆಟ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಜಂಪ್ ಬಾಲ್ ಇಂದ ಸ್ಟಾರ್ಟ್ ಮಾಡಿ ನಾವು ಇಲ್ಲಿ ಶೂಟ್ ಮಾಡಬೇಕು ಅವ್ರಿಗೆ ಗ್ರೌಂಡ್ ಇದೆ ಅಂತ ಹೇಳಿದ್ರೆ ತಂತ್ರಗಳಿಗೆ ಏನೇನ್ ಮಾಡ್ಬೇಕು ಅನ್ನೋದು ನಿಯಮಗಳು. ಅರ್ಥ ಆಯ್ತಾ? ಈಗ ನಿಮಗೆ ಏನೇನು ಹೇಳಿದ್ದಾರೆ ಅಂದ್ರೆ, ಸ್ಕ್ರೀನಿಂಗ್ ಅಂತ. ಸ್ಕ್ರೀನಿಂಗ್ ಅಂದ್ರೇನು? ಸ್ಕ್ರೀನ್ ಅಂದ್ರೇನು? ಪರದೆಯಾಗಿ ನಿಲ್ಬೇಕು. ಈಗ 5 ಜನ ಈ ಕಡೆ ಟೀಮ್ ಇದಾರೆ ಅಂದ್ರೆ, ಈ ಕಡೆ ಬರ್ತಾ ಇದಾರೆ ಅಂದ್ರೆ, ನಮ್ಮ ಶೂಟ್ ಮಾಡಕ್ಕೆ ಹೋಗ್ದಂಗೆ ಏನ್ ಮಾಡ್ಬೇಕು, ಇಲ್ಲಿ ಪರದೆ ಆಕಾರದಲ್ಲಿ ನಿಲ್ಬೇಕು. ನಾವೇನಾದ್ರು ಗಾಡಿಕಾರರು ಒಳಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಅದು ಶೂಟ್ ಮಾಡಕ್ ಹೋಗ್ಬೇಕಂದ್ರೆ ಅದನ್ನ ತಡೆಗಟ್ಟೋದಕ್ಕೆ ಸ್ಕ್ರೀನಿಂಗ್ ಅಂತ ಕರೀತಾರೆ. ನೋಡಿ,
ರಕ್ಷಣಾ ಆಟಗಾರರು ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಎದುರಾಳಿ ತಂಡದ ಆಕ್ರಮಣ ಆಟಗಾರ ತನ್ನ ತಂಡದ ಸದಸ್ಯನಿಗೆ ಅಂದರೆ ತನ್ನ ತಂಡದ ಆಟಗಾರರಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಅಡ್ಡವಾಗಿ ಆಡುವುದಕ್ಕೆ ಸ್ಕ್ರೀನಿಂಗ್ ಅಂತ ಕರೀತಾರೆ. ಇದು ಅಡ್ಡವಾಗಿ ನಾವೇನೋ ಶೂಟ್ ಮಾಡಕ್ಕೆ ಹೋಗ್ದಂಗೆ ಮುಂದಕ್ಕೆ ಹೋಗ್ದಂಗೆ ಶೂಟ್ ಮಾಡೋದಕ್ಕಿಂತ ಸ್ಕ್ರೀನಿಂಗ್ ಅಂತ ಕರೀತಾರೆ. ಅದೇ ರೀತಿ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಪೋಸ್ಟ್ ಅಂದ್ರೆ ಅಡ್ವಾನ್ಸ್ ಆಗಿ ಹೋಗುವಂಥದ್ದು. ನೋಡಿ, ಇದು ನಿರ್ಬಂಧಿತ ಏರಿಯಾ ಅಂತ. ನಿರ್ಬಂಧಿತ ಏರಿಯಾದಲ್ಲಿ ಏನಾಗುತ್ತೆ, ಈ ಎ ಟೀಮ್ ಈ ಕಡೆ ಬರ್ತಾ ಇದ್ರೆ ಬಿ ಟೀಮ್ ಅವರಿಗೆ ಅಡ್ವಾನ್ಸ್ ಆಗಿ ಹೋಗಿ ನಿಂತ್ಕೊಂಡು ಆಡುವಂತದ್ದು ಏನ್ ಹೇಳ್ತಾರೆ, ಪೋಸ್ಟ್ ಪ್ಲೇ ಅಂತಾರೆ. ನೋಡಿ, ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ನೋಡಿ, ಇದರಲ್ಲಿ ಮೇಲ್ಭಾಗದಲ್ಲಿ ನಿಂತು ತನ್ನ ತಂಡದ ಸದಸ್ಯರಿಗೆ ಎದುರಾಳಿ ತಂಡದವರಿಂದ ತಪ್ಪಿಸಿ ಯಶಸ್ವಿಯಾಗಿ ಬ್ಯಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಹೈ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಬಾಲ್ ಇರುತ್ತೆ, ಅವನಿಲ್ಲಿ ಅಡ್ವಾನ್ಸ್ ಬಂದು ನಿಂತ್ಕೊಂಡಿರ್ತಾನೆ. ಈಗ ಅಪೋನೆಂಟ್ ಪ್ಲೇಯರ್ಸ್ ಎಲ್ಲ ಆ ಕಡೆ ಈ ಕಡೆ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ ಆಗಿ ಬಂದ್ಬಿಟ್ಟು ನಿಂತ್ಕೊಂಡು ಬಾಲ್ನ ರಿಸೀವ್ ಮಾಡ್ಕೊಂಡು ಅಂದ್ರೆ ಪಾಸ್ ಕೊಟ್ಕೊಂಡು ಶೂಟ್ ಮಾಡೋದಕ್ಕೆ ಏನ್ ಹೇಳ್ತಾರೆ, ಪೋಸ್ಟ್ ಪ್ಲೇ ಅಥವಾ ಹೈ ಪೋಸ್ಟ್ ಪ್ಲೇ ಅಂತ. ಅಂದ್ರೆ ಮೇಲಾಸ್ ಹಾಕೋದಕ್ಕೆ ಹೈ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಅಂದ್ರೆ ಮೇಲೆ ರಿಸೀವ್ ಮಾಡ್ಕೊಂಡು ಮೇಲಾಸ್ ಇಟ್ಕೊಳ್ಳೋದಕ್ಕೆ. ಅದೇ ಲೋ ಪೋಸ್ಟ್ ಪ್ಲೇ ಅಂತ ಹೇಳಿದ್ರೆ ಏನು ಬೌನ್ಸ್ ಪಾಸ್ ಅಂತ ಕೊಡ್ತಾರೆ. ಬೌನ್ಸ್ ಪಾಸ್ ಅಂದ್ರೆ ನಾವು ಕೆಳಗಿದ್ದಂಗೆ ರಿಬಲ್ ಮಾಡ್ತಾ ಬೌನ್ಸ್ ಪಾಸ್ ಕೊಟ್ಟು ಶೂಟ್ ಮಾಡೋದಕ್ಕೆ ಲೋ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ನಿಗದಿಪಡಿಸಿದ ಈ ಆಟಗಾರ ತನ್ನ ಆಟಗಾರನಿಗೆ ಯಾವ ಬದಿಗಾದರೂ ಚೆಂಡನ್ನು ನೀಡಬಹುದು. ಲೆಫ್ಟ್ ಆರ್ ಕೊಡ್ಬೋದು, ರೈಟ್ ಆರ್ ಕೊಡ್ಬೋದು. ನಿರ್ಬಂಧಿತ ಏರಿಯಾದ ಕೆಳಗಡೆ ಬ್ಯಾಸ್ಕೆಟ್ ಹತ್ತಿರ ನಿಂತು ಪಾಸ್ ನೀಡಿ ಆಡುವುದಕ್ಕೆ ಲೋ ಪೋಸ್ಟ್ ಪ್ಲೇ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ? ಇದನ್ನ ಡಿಫೆನ್ಸ್ ಮಾಡೋದಕ್ಕೆ ಏನ್ ಹೇಳ್ತಾರೆ, ಲೋ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಇದು ಯಶಸ್ವಿಯಾಗಿ ಬ್ಯಾಸ್ಕೆಟ್ ಮಾಡಲು ಸಹಕಾರಿಯಾಗುತ್ತದೆ. ಅನಿವಾರ್ಯ ಪ್ರಸಂಗದಲ್ಲಿ ನಿಗದಿತ ಆಟಗಾರ ತಾನೇ ಬ್ಯಾಸ್ಕೆಟ್ ಮಾಡಬಹುದು. ಇಲ್ಲಿಂದ ಅಕಸ್ಮಾತ್ ಇಲ್ಲಿಂದನೇ ಮಾಡಬಹುದು. ಇಲ್ಲಿಂದ ಪಾಸ್ ಮಾಡಿದ್ರೆ ನೋಡಿ, ಫ್ರೀ ಥ್ರೋದಲ್ಲಿ ಏನಾದ್ರು ಬ್ಯಾಸ್ಕೆಟ್ ಮಾಡಿದ್ರೆ 3 ಪಾಯಿಂಟ್ ಬರ್ತಾ ಇರುತ್ತೆ. ಡಿ ಏರಿಯಾದಿಂದ ಒಳಗೆ ಮಾಡಿದ್ರೆ 2 ಪಾಯಿಂಟ್ ಬರುತ್ತೆ. ಈ ನಿರ್ಬಂಧಿತ ಅಥವಾ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಕರೀತೀರ, ಇಲ್ಲಿಂದ ಫ್ರೀ ಥ್ರೋ ಮಾಡಿದ್ರೆ 1 ಪಾಯಿಂಟ್ ಬರುತ್ತೆ. ಯಾರು ಈಗ ಇಲ್ಲಿಂದ ಮಾಡಿದ ತಕ್ಷಣ 3 ಪಾಯಿಂಟ್ ಆಟೋಮೆಟಿಕ್ ಆಗಿ ಬರ್ತೈತಿ. ಯಾರು ಅತಿ ಹೆಚ್ಚು ನಾವು ಆಟಗಾರರು ಇರ್ತಾರೆ, ಅರ್ಥ ಆಯ್ತಾ, ನಿರ್ಬಂಧಿತ ಏರಿಯಾದಿಂದ ಪಾಸ್ ಮಾಡೋಂಥದ್ದು ಅಥವಾ ರಿಸೀವ್ ಮಾಡೋಂಥದ್ದು, ಶೂಟ್ ಮಾಡೋಂಥದ್ದು, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸ್ಕೋರ್ ಜಾಸ್ತಿ ಆದಾಗ ಅವರು ವಿನ್ ಅಂತ ಡಿಸೈಡ್ ಮಾಡ್ತಾರೆ. ನೋಡಿ, ಈ ಆಟಗಾರ ನಿಂತ ಸ್ಥಳದಿಂದಲೇ ತನ್ನ ತಂಡದ ಆಟಗಾರರ ಚಲನವಲನ ನೋಡಿಕೊಂಡು ಚಾಕಚಕ್ಯತೆಯಿಂದ ಚೆಂಡನ್ನು ಕೊಡುತ್ತಾರೆ. ಇದಕ್ಕೆ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ಕಡೆ ಇರ್ತಾರೆ ನೋಡಿ, ಈ ಕಡೆ ರಿಸೀವ್ ಮಾಡ್ತಾರೆ, ಫೇಕ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಈಗ ಪಾಸ್ ಮಾಡೋದ್ರೆ ನೋಡಿ ಇನ್ನೊಬ್ರಿಗೆ ಪಾಸ್ ಕೊಡ್ತಾ ಇರ್ತಾರೆ. ಇದು ಚಾಕಚಕ್ಯತೆ ಇದೆ, ತಂತ್ರಗಾರಿಕೆ ಅಂತ ಕರಿತೀವಿ. ಇದಕ್ಕೆ ಹೇಳ್ತಾರೆ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಅದರಲ್ಲಿ 2 ಇದೆ. ಯಾವ್ಯಾವು? ಲೋ ಪೋಸ್ಟ್ ಪ್ಲೇ, ಹೈ ಪೋಸ್ಟ್ ಪ್ಲೇ. ಅರ್ಥ ಕೇಳಿದ್ವಾ? ನೆಕ್ಸ್ಟ್ ಫಾಸ್ಟ್ ಬ್ರೇಕ್ ಅಂತ. ಫಾಸ್ಟ್ ಬ್ರೇಕ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಖೋಖೋ ಆಡ್ತಾ ಇರ್ತೀನಿ. ಖೋಖೋ ಆಡ್ತಾ ಇರ್ತೀರಿ, ಯಾರನ್ನ ಹಿಡಿತಾ ಇರ್ತೀರ, ಅವ್ರು ಏನ್ ಮಾಡಿದ್ರು ಸಿಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಇನ್ನೊಬ್ಬ ಇರ್ತಾನಲ್ಲ, ಅವ್ರಿಗೆ ಅಡ್ಡ ಹೋಗ್ಬಿಟ್ಟು ಅವನ್ನ ಅವಾಯ್ಡ್ ಮಾಡೋದು, ಸ್ಪೀಡ್ನ ಅವಾಯ್ಡ್ ಮಾಡೋಂಥದ್ದು. ಅರ್ಥ ಆಯ್ತಾ? ಈಗ ಖೋಖೋ ಆಡ್ತಾ ಇರ್ತಾನೊಬ್ಬ, ಫಾಸ್ಟ್ ಆಗಿ ಹಿಡಿತಾ ಇರ್ತಾರೆ, ಅವಾಗ ಇನ್ನೊಬ್ಬ ಸ್ಪೇರ್ ನಿಂತಿರ್ತಾರೆ, ನಾವು ಫಸ್ಟ್ 3 ಸೆಕೆಂಡ್ ಓಡ್ಬೇಕಾದ್ರೆ ಅವನ್ನ ಅಡ್ಡ ಹೋಗ್ಬಿಟ್ಟು ಅವನ್ನ ಆಡ್ಸಂಗೆ ಇದು ಮಾಡೋದು. ಅದಕ್ಕೆ ಫಾಸ್ಟ್ ಬ್ರೇಕ್ ಅಂತ ಕರಿತಾರೆ. ಇದ್ರಲ್ಲೂ ಅಷ್ಟೇ, ಈಗ ಏನಾದ್ರು ನಾವು ಫಾಸ್ಟ್ ಆಗಿ ಏನಾದ್ರು ಮೂವ್ಮೆಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಬ್ರೇಕ್ ಮಾಡ್ಬೇಕಷ್ಟೇ. ರಿಸೀವ್ ಮಾಡೋದಾಗ್ಲಿ ತಾಂಡ್ ಮಾಡೋದಾಗ್ಲಿ ಇದಕ್ಕೆ ಫಾಸ್ಟ್ ಬ್ರೇಕ್ ಅದು. ಅದನ್ನ ಸ್ಪೀಡ್ ತಡೆಗಟ್ಟೋದಕ್ಕೆ ಫಾಸ್ಟ್ ಬ್ರೇಕ್ ಅಂತ ಕರಿತಾರೆ. ಆಕ್ರಮಣವು ವಿಫಲವಾದಾಗ ಅಂದ್ರೆ ಶೂಟ್ ಮಾಡಕ್ ಹೋಗ್ತಾ ಇರ್ತಾರಲ್ಲ, ಶೂಟ್ ಮಾಡಿದಾಗ ನೋಡಿ, ತಮ್ಮ ರಕ್ಷಣಾತ್ಮಕ ಸ್ಥಳದಿಂದ ಸೆಟ್ ಆಗುವ ಮುನ್ನ, ಅಂದ್ರೆ ಸಾಮಾನ್ಯ ಇಲ್ಲಿ ಅವರ ಪ್ಲೇಸ್ ಇರ್ತವೆ, ಫ್ರಂಟ್ ಜೋನು ಮತ್ತು ಬ್ಯಾಕ್ ಜೋನು, ಲೆಫ್ಟ್ ರೈಟ್ ಇಲ್ಲ ಇರ್ತಾರೆ. ಅಲ್ಲಿಗೆ ಹೋಗೋದಕ್ಕಿಂತ ಮುನ್ನ ಏನಾಗುತ್ತಿದ್ರೆ ವೇಗವಾಗಿ ಮುಂದೆ ಸಾಗುವುದಕ್ಕೆ ಫಾಸ್ಟ್ ಬ್ರೇಕ್ ಅಂತ ಕರೀತಾರೆ.
ರಭಸವಾಗಿ ಎದುರಾಳಿ ತಂಡದ ಬ್ಯಾಸ್ಕೆಟ್ ನಡೆಗೆ ನುಗ್ಗುವುದು ಅಂದ್ರೆ ಈ ಬ್ಯಾಸ್ಕೆಟ್ ಅಲ್ಲಿ ಇರುತ್ತಲ್ವ ಇದ್ರ ಜೊತೆಗೆ ನುಗ್ತಾ ಇರೋದು. ಅರ್ಥಾತ್ ವ್ಯಕ್ತಿ ವ್ಯಕ್ತಿ ರಕ್ಷಣೆಯಲ್ಲಿ ಆಡುವುದು. ವ್ಯಕ್ತಿ ರಕ್ಷಣೆ ಅಂತ ಹೇಳಿದ್ರೆ ನೋಡಿ ಈ ಕಡೆ 5 ಜನ ಇರ್ತಾರೆ, ಈ ಕಡೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನಂಬರ್ ಕೊಟ್ರೆ 1 2 3 4 5 ಅಂತ ಕೊಟ್ರೆ ಈ ಕಡೆ 1 2 3 4 5 ಕೊಡ್ತಾರೆ. ಅವಾಗ ಒಂದಕ್ಕೆ ಆಡಂತದ್ದು, ಎರಡಕ್ಕೆ ಅವನು ಡಿಫೆನ್ಸಿಗೆ ಡ್ರಿಬಲ್ ಮಾಡ್ಕೊಂಡು ಕ್ಯಾರಿ ಮಾಡ್ತಾ ಇರ್ತಾರಲ್ಲ ಬಾಲ್ನ, ಹೋಗ್ಬೇಕಾದ್ರೆ ಅವನ್ನ ಸ್ಟಾಪ್ ಮಾಡೋ ಅಂಥದ್ದು. ಅದಕ್ಕೆ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಂತ ಕರೀತಾರೆ. ಏನ್ ಹೇಳ್ತಾರೆ? ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಂತ ಕರೀತಾರೆ. ನೋಡಿ, ಇದು ಆಕ್ರಮಣಕಾರಿ ತಂತ್ರಗಳು. ನೆಕ್ಸ್ಟ್ ರಕ್ಷಣಾತ್ಮಕ ತಂತ್ರಗಳು ಯಾವ್ಯಾವ ಇರ್ತವೆ? ರಕ್ಷಣೆ ಮಾಡುವಂಥದ್ದು ಏನಪ್ಪಾ ಅಂದ್ರೆ ಬಾಲ್ನ ಶೂಟ್ ಮಾಡ್ದಂಗೆ ರಕ್ಷಣೆ ಮಾಡೋದಕ್ಕೆ ರಕ್ಷಣಾತ್ಮಕ ತಂತ್ರಗಳು ಅಂತಾರೆ. ವಲಯ ರಕ್ಷಣೆ ಅಥವಾ ಜೋನ್ ಡಿಫೆನ್ಸ್ ಅಂತಾರೆ. ನಾನು ಹೇಳಿದ್ದಲ್ಲ ಅವಾಗಲೇ, ವಲಯ ರಕ್ಷಣೆಯಿಂದ ಅವ್ರ ಪ್ಲೇಸ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಬಾಲ್ನ ಶೂಟ್ ಮಾಡಕ್ಕೆ ತಗೊಂಡು ಹೋಗ್ದಂಗೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನಾಗುತ್ತೆ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಥವಾ ವಲಯ ರಕ್ಷಣೆ ಅಂತ ಕರೀತಾರೆ. ವಲಯ ರಕ್ಷಣೆಯಲ್ಲಿ ಎದುರಾಳಿಗಳನ್ನು ಹಿಂಬಾಲಿಸುವ ಬದಲು, ಅರ್ಥ ಆಯ್ತಾ, ಅವನ ಆಪೋನೆಂಟ್ ಪ್ಲೇಯರ್ನ ಹಿಂಬಾಲಿಸುವ ಬದಲು ಚೆಂಡನ್ನು ಆಡುವ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು. ಎಲ್ಲಿ ಬಾಲ್ ಹೋಗ್ತಾ ಇರ್ತದೆ ಆ ಕಡೆ ಗಮನವನ್ನ ಹರಿಸ್ತಾ ಇರೋದು. ಪ್ರತಿಯೊಬ್ಬ ರಕ್ಷಣಾ ಆಟಗಾರನು ತನ್ನ ನಿಗದಿಪಡಿಸಿದ ವಲಯದಲ್ಲಿ ಚೆಂಡನ್ನು ಅನುಸರಿಸುತ್ತಾ ಚಲಿಸುವನು. ಅವರ ವಲಯ ಮಟ್ಟದಲ್ಲಿ ಅವರು ಎಲ್ಲಿ ಬಾಲ್ ಹೋಗ್ದಂಗೆ ಬಾಲ್ ಎಕಡೆ ಬರುತ್ತೆ, ಎಲ್ಲಿ ರಿಸೀವ್ ಮಾಡ್ತಾರೆ, ಎಲ್ಲಿ ಪಾಸ್ ಕೊಡ್ತಾರೆ, ಎಲ್ಲಿ ಶೂಟ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಡಿಫೆನ್ಸ್ ಮಾಡೋದಕ್ಕೆ ರಕ್ಷಣಾತ್ಮಕ ತಂತ್ರಗಳು ಅಂತ ಕರಿತೀವಿ. ನೆಕ್ಸ್ಟ್ ವ್ಯಕ್ತಿ ರಕ್ಷಣೆಗಳು ಅಂತ ಕರಿತೀವಿ. ಏನ್ ಹೇಳ್ತಾರೆ? ವ್ಯಕ್ತಿ ರಕ್ಷಣೆಗಳು ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಂತ. ನಾನು ಅವಾಗ ಹೇಳಿದ 1 2 3 4 ಅಂತ ಹಾಕಿದ್ದಲ್ವಾ, ಈ ಒಂದು ನಮಗೆ 5 ಜನ ಇದ್ದಾರೆ ಅಂದ್ರೆ ನೀನು ಅವ್ರನ್ನ ಅವಾಯ್ಡ್ ಮಾಡಬೇಕು, ಇನ್ನೊಬ್ಬನ ಅವಾಯ್ಡ್ ಮಾಡಬೇಕು ಅಂತ ಅವರಲ್ಲೇ ಸೆಲೆಕ್ಟ್ ಮಾಡ್ಕೊಂತ ಇರ್ತಾರೆ. ನಾನು ನಂಬರ್ ಕೊಟ್ಟೆ ಅಷ್ಟೇ. ಯಾರಿಗೆ ಬೇಕಾದ್ರೂ ಕೂಡ ಡಿಫೆನ್ಸ್ ಮಾಡ್ತಾ ಇರ್ಬೋದು. ವ್ಯಕ್ತಿಯಿಂದ ವ್ಯಕ್ತಿ ರಕ್ಷಣೆಯ ತಂತ್ರವು ಪ್ರತಿಯೊಬ್ಬ ಆಕ್ರಮಣಕಾರಿ ಜವಾಬ್ದಾರಿಯು ಒಬ್ಬೊಬ್ಬ ರಕ್ಷಣಾ ಆಟಗಾರರ ಮೇಲೆ ಇರುತ್ತದೆ. ಏನು ರಕ್ಷಣೆ ಮಾಡ್ತಾ ಇರ್ತಾರಲ್ಲ, ಆಕ್ರಮಣ ಮಾಡೋದು ಅಷ್ಟೇ ಇರ್ತದೆ. ಅವ್ರ ಮೇಲೆ, ಅವರ ಜೋನ್ ಮೇಲೆ ಅವ್ರನ್ನ ಗಮನವನ್ನ ಹರಿಸ್ತಾ ಇರ್ತಾರೆ. ಇದರಲ್ಲಿ ಸಂಪೂರ್ಣ ಅಂಕಣ ಒತ್ತಡ ಮತ್ತು ಅರ್ಧ ಅಂಕಣ ಒತ್ತಡ ಎಂದು 2 ವಿಧಾನಗಳಾಗಿದ್ದಾವೆ. ಇದು ಫ್ರಂಟ್ ಜೋನ್ ಇದು ಮಾಡಿರ್ತೀರಲ್ಲ, ಹಂಗೆ ಮುಂದಿಂದು ಮತ್ತೆ ಹಿಂದಿಂದು ಜೋನ್ ಆಗಿ ಮಾರ್ಪಾಡಾಗಿರ್ತವೆ. ಇದರಲ್ಲಿ ಆಯ್ಕೆ ಮಾಡಿಕೊಂಡು ಆಕ್ರಮಣಕಾರರು ಆಟ ಮುಗಿಯುವವರೆಗೆ ಬ್ಯಾಸ್ಕೆಟ್ ಮಾಡದ ರೀತಿಯಲ್ಲಿ ತಡೆ ಹಿಡಿಯುವುದು. ಈಗ ಮ್ಯಾಟ್ಗಳು ಒಬ್ಬೊಬ್ಬನೇ ಇದು ಮಾಡ್ತಾ ಇರ್ತಾರೆ. ಈಗ 1ನೇದು 2ನೇದು ಪಾಸ್ ಕೊಟ್ಟಲ್ಲಿದ್ರೆ ಅಲ್ಲಿ ಮತ್ತೆ ಡಿಫೆನ್ಸ್ ಇರುತ್ತೆ, 2ನೇದು 3ನೇದು ಕೊಡ್ತಾನೆ ಎಲ್ಲಿ ಬಾಲ್ ಹೋಗ್ತಾ ಇರುತ್ತೆ ಅಲ್ಲಿ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಮಾಡ್ಕೊಂಡು ಶೂಟ್ ಮಾಡ್ದಂಗೆ ಬ್ಯಾಸ್ಕೆಟ್ ಹಾಕ್ದಂಗೆ ಅವಾಯ್ಡ್ ಮಾಡೋದಕ್ಕೆ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಂತ ಕರೀತಾ ಇರ್ತಾರೆ. ಆಟಗಾರರಿಗೆ ಯಾವುದೇ ಕ್ಷೇತ್ರ ಸ್ಥಾನದಿಂದ ಆಟವಾಡಲು ಅನುಮತಿ ಇದೆ, ಆದರೆ ಸಾಮಾನ್ಯವಾಗಿ ಅನುಸರಿಸುವ ತಂತ್ರಗಳು ಇವಾಗಿವೆ. ಅಂದ್ರೆ ಯಾವ್ಯಾವ ಪ್ಲೇಸ್ನಲ್ಲಿ ಯಾರು ಆಡ್ತಾರೆ ಅಂತ ಡಿಫೆನ್ಸ್ ನಾನು ಹೇಳಿದ್ದೆಲ್ಲ, ಫಾರ್ವರ್ಡ್ ಪ್ಲೇಯರ್, ಬ್ಯಾಕ್ವರ್ಡ್ ಪ್ಲೇಯರ್, ಡಿಫೆನ್ಸ್ ಪ್ಲೇಯರ್ ಮತ್ತೆ ಅಫೆನ್ಸ್ ಪ್ಲೇಯರ್ ಅಂತ ಹೇಳ್ಬಿಟ್ಟಿರ್ತಾರೆ. ಅವರವ್ರ ಜೋನಲ್ಲಿ ಅವರು ಆಡ್ತಾ ನಾವು ಶೂಟ್ ಮಾಡಿದಂಗೆ ಅವಾಯ್ಡ್ ಮಾಡ್ತಾರೆ. ಇದಕ್ಕೆ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಂತ ಕರೀತಾರೆ. ಇದು ನಿಮಗೆ ಇಡುವಂತ ತಂತ್ರಗಳು. ಇನ್ನು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಬೇರೆ ಬೇರೆ ತಂತ್ರಗಳು ಇದೆ. ಅರ್ಥ ಆಯ್ತಾ? ಟೈಮ್ ಔಟ್ ಆಡೋದು, ಮತ್ತೆ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಆಡೋದು, ಅರ್ಥ ಆಯ್ತಾ? ಡ್ರಿಬಲ್ ಮಾಡೋದು, ಶೂಟ್ ಮಾಡೋದು, ಅರ್ಥ ಆಯ್ತಾ? ಲೇ ಅಪ್ ಶೂಟ್ ಅಂತ ಕರೀತಾರೆ. ಇಲ್ಲಿಂದ ಇದ್ಬಿಟ್ಟು 2 ಹೆಜ್ಜೆಗೆ ಹಾಕಿ ಲೇ ಅಪ್ ಶೂಟ್ ಮಾಡೋಂಥದ್ದು ಬೇರೆ ಬೇರೆ ತಂತ್ರಗಳನ್ನ ಇಟ್ಟಿದ್ದಾವೆ. ಈ ನಿಮಗೇನು ಮಾಡಿದರೆ 2 ತಂತ್ರಗಳು ಇಟ್ಟಿದ್ದಾರೆ. ಒಂದು ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಮತ್ತೆ ಫಾಸ್ಟ್ ಬ್ರೇಕ್ ಅಂತ ಹೇಳಿ. ಅರ್ಥ ಆಯ್ತು? ಇದು ಆಟಗಾರ ಇರುವಂತ ತಂತ್ರಗಾರಿಕೆ. ನೆಕ್ಸ್ಟ್ ಬ್ಯಾಸ್ಕೆಟ್ ಬಾಲ್ ಆಟಗಾರರಿಗೆ ಇರಬೇಕಾದ ಲಕ್ಷಣಗಳು ಏನೇನಿರ್ತವೆ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ. 3 ಮೀಟರ್ ಹೈಟ್ ಅಂತ ಹೇಳಿದ್ರೆ ಎಷ್ಟು ಅಡಿ ಹೈಟ್ ಇರುತ್ತೆ? 10 ಅಡಿ ಹೈಟ್ ಇರುತ್ತೆ. ಅರ್ಥ ಆಯ್ತಾ? ನಾವು ಮನುಷ್ಯ ಎಷ್ಟು ಇರ್ತಾನೆ ಮ್ಯಾಕ್ಸಿಮಮ್ ಅಂದ್ರೆ 6 ಅಡಿಯಿಂದ 7 ಅಡಿ ಇರ್ಬೋದು. 6 ಅಡಿ 7 ಅಡಿ ಇರ್ಬೋದು. ಅರ್ಥ ಆಯ್ತಾ? ನಮ್ಮ ಕೈ ಹಾಕಿದ್ರೆ 8 ಅಡಿ ಆಗಿರ್ಬೋದು. ಅರ್ಥ ಆಯ್ತಾ? ಇಲ್ಲಿ ಶೂಟ್ ಮಾಡಿದ್ರೆ 2 ಅಡಿ ಉಳ್ಕೊಳ್ಳುತ್ತೆ. ಅದಕ್ಕೆ ಶೂಟ್ ಮಾಡ್ಬೇಕಂದ್ರೆ ಬ್ಯಾಸ್ಕೆಟ್ ಬಾಲ್ ಆಡ್ಬೇಕು ಅಂತ ಹೇಳಿದ್ರೆ ಅತಿಯಾಗಿ ಎತ್ತರವಾಗಿರುವಂತ ಆಟಗಾರರು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಎತ್ತರದ ನಿಲುವನ್ನು ಹೊಂದಿರುವುದರಿಂದ ಚೆಂಡನ್ನು ಬುಟ್ಟಿಯೊಳಗೆ ಹಾಕಲು ಅಥವಾ
ಯಶಸ್ವಿಯಾಗದೆ ಇದ್ದಲ್ಲಿ ಮರಳಿ ಪಡೆಯಲು ಅನುಕೂಲವಾಗುತ್ತದೆ. ಎತ್ತರ ಇದ್ರೆ ಏನಾಗುತ್ತೆ ಅಂದ್ರೆ, ಕುಳ್ಳಕ್ಕಿದ್ರೆ ಏನಾಗುತ್ತೆ, ಬೇರೆ ಇನ್ನೊಬ್ಬನ ರಿಸೀವ್ ಮಾಡ್ತಾರೆ ಬಾಲ್ನ. ಅದಕ್ಕೆ ಹೈಟ್ ಇದ್ರೆ ಏನಾಗುತ್ತೆ, ಅದು ಏನಾದ್ರು ರಿಪೋರ್ಟ್ ಆಗಿ ವಾಪಸ್ ಬಂತು ಅಂತ ಹೇಳಿದ್ರೆ ಆ ಬಾಲ್ನ ರಿಸೀವ್ ಮಾಡಿ ಮತ್ತೆ ಹಾಕುವಂತ ಸ್ಕಿಲ್. ಹೆಚ್ಚಿನ ಸಂದರ್ಭದಲ್ಲಿ ಜಿಗಿಯುವುದು ಯಾವಾಗ ಜಿಗಿತೀವಿ ನಾವು ಬಾಸ್ಕೆಟ್ ಬಾಲ್ ಆಡ್ಬೇಕಾದ್ರೆ, ಪಾಸ್ ಕೊಡ್ಬೇಕಾದ್ರೆ, ಬಾಲ್ ನಾವೇನ್ ಮಾಡಿ ಇಸ್ಕೋಬೇಕಾದ್ರೆ, ಅರ್ಥ ಆಯ್ತಾ, ಬಾಲ್ ಮೇಲ್ ಬಂದಿದ್ದು ಅವಾಯ್ಡ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಏನ್ ಮಾಡ್ಬೇಕು, ಜಿಗಿಯುವಂತ ಸನ್ನಿವೇಶಗಳು ಬರ್ತೈತೆ. ಅದಕ್ಕೆ ಏನ್ ಮಾಡುತ್ತೆ, ಕಾಲಲ್ಲಿ ಸ್ಫೋಟಕ ಶಕ್ತಿ ಇರಬೇಕು ಅಂತ, ಕಾಲಲ್ಲಿ ನೆಗೆಯುವಂತ ಶಕ್ತಿ ಇರಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಜಿಗಿಯುವುದು ಅನಿವಾರ್ಯವಾಗಿದ್ದರಿಂದ ಸ್ಫೋಟಕತ್ವ ಹೊಂದಿರುವುದರಿಂದ ಬಹಳ ಮುಖ್ಯವಾಗಿರುತ್ತದೆ. ಅರ್ಥ ಆಯ್ತಾ. ನೆಕ್ಸ್ಟ್, ಎದುರಾಳಿಯ ಚಲನಕ್ಕೆ ಅನುಗುಣವಾಗಿ ಚೆಂಡನ್ನು ರಕ್ಷಿಸಲು ಮತ್ತು ಚೆಂಡನ್ನು ಪಾಸ್ ಮತ್ತು ಶೂಟ್ ಮಾಡಲು ಚಪಲತೆ ಅಂದ್ರೆ ಹೇಳ, ಫ್ಲೆಕ್ಸಿಬಿಲಿಟಿ, ಮೂಮೆಂಟ್ ಅಂತ, ಸಂಯೋಜನೆ, ಕೈ ಮತ್ತು ಕಾಲ್ಗೆ ಮತ್ತೆ ಟೀಮ್ಗೆ ಹೊಂದಾಣಿಕೆ ಇರುವಂತದೆ. ಎದುರಾಳಿ ತಂಡದ ಚಲನವಲನಗಳನ್ನ ಅಂದ್ರೆ ಈ ಕಡೆ ಹೋಗ್ತಾ ಇರ್ತಾನೆ, ಲೆಫ್ಟಿಗೆ ಹೋಗ್ತಾ ಇರ್ತಾನೆ, ರೈಟಿಗೆ ಹೋಗ್ತಾ ಇರ್ತಾನ, ಇವನ್ನೆಲ್ಲ ನಾವೇನೋ ಗಮನದಲ್ಲಿ ಇಟ್ಕೊಂಡು ಚೆಂಡನ್ನು ರಕ್ಷಿಸಲು ಮತ್ತು ಚೆಂಡನ್ನು ಪಾಸ್ ಮತ್ತು ಶೂಟ್ ಮಾಡಲು ಚಪಲತೆ ಬಹಳ ಮುಖ್ಯ ಆಗಿರುತ್ತದೆ. ನೆಕ್ಸ್ಟ್, ಅಂಕಣದ ದೂರದ ಕಡಿಮೆ ಸಮಯದಲ್ಲಿ ಕ್ರಮಿಸಲು ವೇಗ ಮಹತ್ವವಿರುತ್ತೆ. ಇದು ಎಷ್ಟು ಇರುತ್ತೆ ಅಂದ್ರೆ 28 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 28 ಮೀಟರ್ ಅಂತ ಹೇಳಿದ್ರೆ ಬಾಲ್ ಈ ಕಡೆ ಹೋಗ್ತಾ ಇರುತ್ತೆ, ಈ ಕಡೆ ಹೋಗ್ತಾ ಇರುತ್ತೆ. ಬಾಲ್ ಈ ಕಡೆ ಹೋಗ್ತಾ ಇದ್ದಂಗೆ ವೇಗವಾಗಿ ರಿಸೀವ್ ಮಾಡ್ಕೊಂಡು ನಾವು ಶೂಟ್ ಮಾಡಕ್ಕೆ ತರಬೇಕು ಅಂತ ಹೇಳಿದ್ರೆ ವೇಗನೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ನೆಕ್ಸ್ಟ್, ಚೆಂಡನ್ನು ಪಾಸ್ ಪಡೆಯಲು ಅಥವಾ ನೀಡಲು ಶರೀರವನ್ನು ಚಾಚಬೇಕಾಗಿರುವುದರಿಂದ ಮೈ ಮಣಿತ ಬಹಳ ಮುಖ್ಯವಿರುತ್ತೆ. ಆಯ್ತಾ, ಮೈ ಮಣಿತ ಅಂದ್ರೇನ, ಫ್ಲೆಕ್ಸಿಬಿಲಿಟಿ ಅಂತ. ಈಗ ನಾವು ರಿಸೀವ್ ಬಾಲ್ ಕೆಳಗೆ ಬರ್ತಾ ಇರುತ್ತೆ, ಅದು ಬಗ್ಬೇಕು, ಮತ್ತೆ ಶೂಟ್ ಮಾಡಬೇಕು, ಲೆಫ್ಟ್ಗೆ ಹೋಗ್ತಾ ಇರಬೇಕು, ಲೆಫ್ಟ್ ಸೈಡ್ ಮೂವ್ಮೆಂಟ್ ಆಗ್ತಾ ಇರಬೇಕು, ರೈಟ್ ಸೈಡ್ ಮೂವ್ಮೆಂಟ್ ಆಗ, ಅದಕ್ಕೆ ಮೈ ಮಣಿತ ಬಹಳ ಮುಖ್ಯವಾಗಿರುತ್ತೆ. ಮೈ ಮಣಿತ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂತ. ನೆಕ್ಸ್ಟ್, ಚೆಂಡನ್ನು ಬುಟ್ಟಿಯೊಳಗೆ ಯಶಸ್ವಿಯಾಗಿ ತೂರಿ ಅಂಗಗಳನ್ನು ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳ ಮುಖ್ಯವಾಗಿರ್ತದೆ. ಫಾರ್ ಎಕ್ಸಾಂಪಲ್ ಕೆಲವರು ಏನಾಗುತ್ತೆ ಅಂದ್ರೆ ರಿಸೀವಿಂಗ್ಗೆ ಹಾಕ್ಬಿಡ್ತಾನೆ, ಅದಕ್ಕೆ ಕೈಗೆ ಮತ್ತೆ ಕಣ್ಣಿಗೆ ಮತ್ತೆ ಸಂಯೋಜನೆ ಅಂದ್ರೆ ಹೊಂದಾಣಿಕೆ, ಅದಕ್ಕೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತಾರೆ. ಏನ್ ಹೇಳ್ತಾರೆ? ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ವಾಲಿಬಾಲ್ ಆಡ್ತಾ ಇರ್ತೀರಿ, ನೋಡಿದಿರಲ್ವಾ, ಬಾಲ್ ಈ ಕಡೆ ಹೋಗ್ತಾ ಇರ್ತೈತೆ, ಸುಮ್ಮನೆ ಇಲ್ಲಿ ಹೊಡಿತಾ ಇರ್ತೀರ, ಹೌದಲ್ಲ, ಸರ್ವಿಸ್ ಮಾಡ್ಬೇಕಷ್ಟೇ, ಬಾಲ್ ಈ ಕಡೆ ಬೀಳ್ತಾ ಇರುತ್ತೆ, ಸುಮ್ಮನೆ ಹಿಂಗೆ ಅಂತೀರ. ಆ ರೂಢಿ ಆಗೋವರೆಗೂ ಹೊಂದಾಣಿಕೆ ಬರಬೇಕು, ಕಣ್ಣಿಗೆ ಮತ್ತೆ ಕಾಯಿಗೆ ಮತ್ತೆ ಮಾಂಸಖಂಡಗಳಿಗೆ. ಅರ್ಥ ಆಯ್ತಾ? ಒಂದು ಹೊಂದಾಣಿಕೆ ಬರೋಕ್ಕೆ ನ್ಯೂರೋಮಸ್ಕ್ಯುಲರ್, ನ್ಯೂರೋ ಅಂದ್ರೆ ನರಗಳು ಅಂತ, ದೇಹದಲ್ಲಿರುವಂತ ನರಮಂಡಲ ಇದೆಯಲ್ವಾ, ಓದಿದಿರ ನರಮಂಡಲ? ಓದಿಲ್ಲ ಇನ್ನು? ಅರ್ಥ ಆಯ್ತಾ? ಅವೆರಡಕ್ಕೂ ಹೊಂದಾಣಿಕೆ ಇರುವಂತೆ ಚಲನೆ ಮಾಡ್ತಾ ಇರಬೇಕು. ಯಶಸ್ವಿಯಾಗಿ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿ ಅಂಕಗಳನ್ನು ಗಳಿಸಲು ನಿಖರತೆ, ಅಕ್ಯುರೇಸಿ ಇರ್ತಾರೆ. ವಾಲಿಬಾಲಿಗೆ ಹೊಡಿಬೇಕಂದ್ರೆ ಫ್ರಂಟಿಗೆ ಹೊಡಿತಾ ಇರಬೇಕು, ಬ್ಯಾಕಿಗೆ ಅಂದ್ರೆ ಬ್ಯಾಕಿಗೆ ಹೊಡಿತಾ ಇರಬೇಕು. ಎಲ್ಲಿ ಶೂಟ್ ಮಾಡಬೇಕು ಅಂದ್ರೆ ಕ್ರಿಕೆಟ್ ಅಲ್ಲಿ ಹೊಡಿತಾರೆ ನೋಡಿ, ಸ್ಟೆಪ್ ಮಾಡ್ತೀವಿ ನೋಡಿದಿರಲ್ಲ, ಅರ್ಥಾತ್ ಎಷ್ಟು ಅಕ್ಯುರೇಸಿ ಅಂದ್ರೆ ಎಷ್ಟು ದೂರದಿಂದ ಹಿಂಗೆ ಹೊಡಿತಾರೆ, ಅದಲ್ಲ, ಅದಕ್ಕೆ ಅಕ್ಯುರೇಸಿ ಅಂತ ಕರೀತಾರೆ, ನಿಖರತೆ. ನಾವು ಇಲ್ಲಿಂದ ಬಾಸ್ಕೆಟ್ ಹಾಕ್ಬೇಕು ಅಂದ್ರೆ ನಿಖರತೆ ಬಹಳ ಮುಖ್ಯವಾಗಿರುತ್ತದೆ. ಇದು ಬಾಸ್ಕೆಟ್ ಬಾಲ್ ಆಟಗಾರರಂತ ಲಕ್ಷಣಗಳು. ವಾಲಿಬಾಲ್ ಅಲ್ಲೂ ಕೂಡ ಸ್ಫೋಟಕ ಶಕ್ತಿ ಇರಬೇಕು, ಅರ್ಥ ಆಯ್ತಾ, ಫ್ಲೆಕ್ಸಿಬಿಲಿಟಿ ಇರಬೇಕು, ವೇಗ ಇರಬೇಕು. ಎಲ್ಲ ಆಟಗಾರರು ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಿದ್ರೆ ಉತ್ತಮವಾದ ಸ್ಪೋರ್ಟ್ಸ್ ಮ್ಯಾನ್ ಇರಬೇಕು ಅಂದ್ರೆ ಎತ್ತರವಾಗಿರ್ಬೇಕು. ನೆಕ್ಸ್ಟ್, ಸ್ಫೋಟಕ ಶಕ್ತಿ ಇರಬೇಕು, ಚಪಲತೆ ಇರಬೇಕು, ಮೈ ಮಣಿತ ಇರಬೇಕು, ವೇಗ ಇರಬೇಕು. ಅರ್ಥ ಇದೆ? ಖೋಖೋ ಅದ್ರಲ್ಲ ಅಷ್ಟೇ, ಅದಲ್ಲ, ಕೂರ್ಬೇಕು, ಹೇಳ್ಬೇಕು, ಓಡಬೇಕು, ಬೀಳ್ಬೇಕು, ಎಲ್ಲ ಕೂಡ ಚಪಲತೆ ಬಹಳ ಮುಖ್ಯವಾಗಿರ್ತದೆ. ಇದು ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಇರಬೇಕಾದ ಲಕ್ಷಣಗಳು. ಈಗ ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಬರುವಂತ ಪ್ರಶಸ್ತಿಗಳು ಮತ್ತು ಪಂದ್ಯಾಟಗಳು ಅಂತ ಯಾವ್ಯಾವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಇರ್ತವೆ, ರಾಜ್ಯ ಮಟ್ಟದಲ್ಲಿ ಎಷ್ಟಿರ್ತವೆ, ಅರ್ಥ ಆಯ್ತಾ, ಜಿಲ್ಲಾ ಮಟ್ಟದಲ್ಲಿ ಎಷ್ಟಿರ್ತವೆ,
ಈಗೆಲ್ಲ ಏನಾಗುತ್ತೆ, ಪ್ರತಿಯೊಂದು ಆಟಕ್ಕೂ ಕೂಡ ಒಂದು ಫೆಡರೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಫೆಡರೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅದರದ್ದೇ ಆದ ಒಂದು ಸಂಸ್ಥೆ ಇರುತ್ತೆ. ಹಂಗೆ ನೋಡಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಣನೀಯ ಸಾಧನೆಗೈದ ಬಾಸ್ಕೆಟ್ಬಾಲ್ ಆಟಗಾರರಿಗೆ ಭಾರತ ಸರ್ಕಾರವು ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಅತ್ಯಂತ ಉತ್ತಮ ಕ್ರೀಡಾಪಟುವಿಗೆ ಯಾವ ಪ್ರಶಸ್ತಿ ಕೊಡ್ತಾ ಇರ್ತಾರೆ? ಅರ್ಜುನ್ ಪ್ರಶಸ್ತಿ ಕೊಡ್ತಾ ಇರ್ತಾರೆ. ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ತರಬೇತುದಾರರಿಗೆ ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ? ದ್ರೋಣಾಚಾರ್ಯ ಯಾರಿಗೆ ಬಿಲ್ಲು ವಿದ್ಯೆ ಕಲಿಸಿದ್ದು? ದ್ರೋಣಾಚಾರ್ಯ ಬಿಲ್ಲು ವಿದ್ಯೆ ಕಲಿಸ್ತಾನಲ್ಲ, ಏಕಲವ್ಯ. ಹಂಗೆ ಅದಕ್ಕೋಸ್ಕರ ಯಾರು ತರಬೇತಿ ಕೊಟ್ಟಿರ್ತಾರೆ ಅವರಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ? ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ಎಲ್ಲಾ ಕ್ರೀಡೆಗಳಂತೆ ಬಾಸ್ಕೆಟ್ಬಾಲ್ ಅತ್ಯುತ್ತಮ ಕಾಣಿಕೆ ನೀಡಿದವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೂಡ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಕರ್ನಾಟಕ ಸರ್ಕಾರವು ರಾಜ್ಯದ ಯಶಸ್ವಿ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ಕೂಡ ನೀಡಿ ಗೌರವಿಸ್ತಾ ಇರ್ತಾರೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರಸಿದ್ಧ ಪಂದ್ಯಾಟಗಳು ಈ ಕೆಳಗಿನಂತಿವೆ. ಯಾವ್ಯಾವ ಇರ್ತವೆ? FIBA FIBA ಅಂತ ಬಾಸ್ಕೆಟ್ಬಾಲ್ ವರ್ಲ್ಡ್ ಕಪ್, FIBA ಮಹಿಳೆಯರ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್, ಒಲಿಂಪಿಕ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿ, 19 ವರ್ಷ ವಯೋಮಿತಿಯವರ ವಿಶ್ವ ಪಂದ್ಯಾವಳಿ, 17 ವಯೋಮಿತಿಯವರ ವಿಶ್ವ ಪಂದ್ಯಾವಳಿ, ಕಾಂಟಿನೆಂಟಲ್ ಕಪ್ಗಳು, ಪುರುಷರ ಮತ್ತು ಮಹಿಳೆಯರ ಸೀನಿಯರ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ರಾಷ್ಟ್ರ ಮಟ್ಟದಲ್ಲಿ, ಹುಡುಗ ಮತ್ತು ಹುಡುಗಿಯರ ಅರ್ಥ ಆಯ್ತಾ? ಯು ಅಂದ್ರೆ ಅಂಡರ್ ಅಂತ, ಅಂಡರ್ 18 ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿ, ಹುಡುಗ ಮತ್ತು ಹುಡುಗಿಯರ ಅಂಡರ್ 16 ಯುವ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿ, ಹುಡುಗ ಮತ್ತು ಹುಡುಗಿಯರ ಅಂಡರ್ 13 ಸಬ್ ಜೂನಿಯರ್ ಅಥವಾ ಮಿನಿ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿ, ಪುರುಷರು ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್. ಇಷ್ಟು ನಿಮಗೆ ಬಾಸ್ಕೆಟ್ಬಾಲ್ಗೆ ಇರುವಂಥ ತಂತ್ರಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ತಂತ್ರಗಳು. ಒಬ್ರು ಓದ್ರಿ ನೋಡೋಣ. ಒಬ್ರು ಆಶೆ ಓದು. ಯಾವ ಬಸ್ಸಿಂದ ಓದು? ಆಕ್ರಮಣ ತಂತ್ರಗಳು. ರಕ್ಷಣಾ ಆಟಗಾರರ ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಎದುರಾಳಿ ತಂಡದ ಆಕ್ರಮಣ. ಆಟಗಾರ ತನ್ನ ತಂಡದ ಸದಸ್ಯರಿಗೆ ಅಂದರೆ ತನ್ನ ತಂಡದ ಆಟಗಾರನಿಗೆ ಸಮಸ್ಯೆಯಾಗುವ ರೀತಿಯಲ್ಲಿ ಅಡ್ಡವಾಗಿ ಆಡುವುದು ಒಂದು ವಿಧ. ಇದು ಸ್ಕ್ರೀನಿಂಗ್ ಪದ್ಧತಿಯ ತಂತ್ರವಾಗಿದೆ. ಪೋಸ್ಟ್ ಪೇ ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ತನ್ನ ತಂಡದ ಸದಸ್ಯರಿಗೆ ಎದುರಾಳಿ ತಂಡದವರಿಂದ ತಪ್ಪಿಸಿ ಯಶಸ್ವಿಯಾಗಿ ಬಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಐಪೋಸ್ಟ್ ಪೇ ಎನ್ನುತ್ತಾರೆ. ನಿಗದಿಪಡಿಸಿದ ಈ ಆಟಗಾರನಿಗೆ ಯಾವ ಬದಿಗಾದರೂ ಚೆಂಡನ್ನು ನೀಡಬಹುದಾಗಿದೆ. ನಿರ್ಬಂಧಿತ ಏರಿಯಾದ ಕೆಳಗಡೆ ಬಾಸ್ಕೆಟ್ ಹತ್ತಿರ ನಿಂತು ಪಾಸ್ ನೀಡಿ ಬಾಸ್ಕೆಟ್ ಬಾಲ್ ಅಂದ್ರೆ ನೋಡಿ ಇಲ್ಲಿ ಇರುತ್ತಲ್ಲ, ಕಂಬ ಇರುತ್ತೆ ಇಲ್ಲಿ, ಬಾಸ್ಕೆಟ್ ಕೆಳಗೆ ಆಡುವುದಕ್ಕೆ ಪೋಸ್ಟ್ ಪೇ ಎಂದು ಕರೆಯುತ್ತಾರೆ. ಇದು ಯಶಸ್ವಿಯಾಗಿ ಬಾಸ್ಕೆಟ್ ಮಾಡಲು ಸಹಕಾರಿಯಾಗುತ್ತದೆ. ಅನಿವಾರ್ಯ ಪ್ರಸಂಗದಲ್ಲಿ ನಿಗದಿತ ಆಟಗಾರ ತಾನೇ ಬಾಸ್ಕೆಟ್ ಮಾಡುವುದಾಗಿದೆ. ಈ ಆಟಗಾರ ನಿಂತ ಸ್ಥಳದಿಂದಲೇ ತನ್ನ ತಂಡದ ಆಟಗಾರರ ಚಲನವಲನ ನೋಡಿಕೊಂಡು ಚಾಕಚಕ್ಯತೆಯಿಂದ ಚೆಂಡನ್ನು ಕೊಡುತ್ತಾನೆ. ಫಾಸ್ಟ್ ಬ್ರೇಕ್. ಓಕೆ, ನೆಕ್ಸ್ಟ್ ಓದು. ನಿವೇದಿತ ಓದೋದು ಏನಾಗಲ್ಲ? ಓದಕ್ಕೆ ಬರಲ್ಲ? ಓದಪ್ಪ ಗಟ್ಟಿಯಾಗೋದು. ಫಾಸ್ಟ್ ಬ್ರೇಕ್. ಆಕ್ರಮಣಕಾರರ ಆಕ್ರಮಣವು ವಿಫಲವಾದಾಗ ಅವರು ತಮ್ಮ ರಕ್ಷಣಾತ್ಮಕ ಸ್ಥಳದಲ್ಲಿ ಸೆಟ್ ಹಾಕುವ ಮುನ್ನ ಬಾಸ್ಕೆಟ್ ಬಾಲ್ ಅನ್ನು ವೇಗವಾಗಿ ಮುಂದೆ ಸಾಗಿಸುವುದಕ್ಕೆ ಫಾಸ್ಟ್ ಬ್ರೇಕ್ ಎನ್ನುವರು. ರಭಸವಾಗಿ ಎದುರಾಳಿ ತಂಡದ ಬಾಸ್ಕೆಟ್ ನೆಡೆಗೆ ನುಗ್ಗುವುದು. ವ್ಯಕ್ತಿ ರಕ್ಷಣೆಯಲ್ಲಿ ಆಡುವಾಗ ಈ ತಂತ್ರ ಅನುಕೂಲಕರವಾಗಿದೆ. ರಕ್ಷಣಾತ್ಮಕ ತಂತ್ರಗಳು.
ವಲಯ ರಕ್ಷಣೆ ಝೋನ್ ಡಿಫೆನ್ಸ್. ವಲಯ ರಕ್ಷಣೆಯಲ್ಲಿ ಎದುರಾಳಿಗಳನ್ನು ಹಿಂಬಾಲಿಸುವ ಬದಲು ಚೆಂಡನ್ನು ಆಡುವ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಾನೆ. ಪ್ರತಿಯೊಬ್ಬ ರಕ್ಷಣಾ ಆಟಗಾರನು ತನಗೆ ನಿಗದಿಪಡಿಸಿರುವ ವಲಯದಲ್ಲಿ ಚೆಂಡನ್ನು ಅನುಸರಿಸುತ್ತಾ ಚಲಿಸುವನು. ವ್ಯಕ್ತಿ ರಕ್ಷಣೆ. ವ್ಯಕ್ತಿಯಿಂದ ವ್ಯಕ್ತಿ ರಕ್ಷಣೆಯ ತಂತ್ರವು ಪ್ರತಿಯೊಬ್ಬ ಆಕ್ರಮಣಕಾರರ ಜವಾಬ್ದಾರಿಯು ಒಬ್ಬೊಬ್ಬ ರಕ್ಷಣಾ ಆಟಗಾರನ ಮೇಲೆ ಇರುತ್ತದೆ. ಇದರಿಂದ ಆತನ ವೈಯಕ್ತಿಕ ರಕ್ಷಣಾ ಸಾಮರ್ಥ್ಯ ಹೆಚ್ಚುತ್ತದೆ. ಇದರಲ್ಲಿ ಸಂಪೂರ್ಣ ಅಂಕಣ ಒತ್ತಡ ಮತ್ತು ಅರ್ಧ ಅಂಕಣ ಒತ್ತಡ ಎಂದು ಎರಡು ವಿಧಾನಗಳಿರುತ್ತವೆ. ಇದರಲ್ಲಿ ಆಯ್ಕೆ ಮಾಡಿಕೊಂಡ ಆಕ್ರಮಣಕಾರರನ್ನು ಆಟ ಮುಗಿಯುವವರೆಗೂ ಬಾಸ್ಕೆಟ್ ಮಾಡದ ರೀತಿಯಲ್ಲಿ ತಡೆಯಬೇಕಾಗುತ್ತದೆ. ಆಟಗಾರರಿಗೆ ಯಾವುದೇ ಕ್ಷೇತ್ರ ಅಥವಾ ಸ್ಥಾನದಿಂದ ಆಟವಾಡಲು ಅನುಮತಿ ಇದೆ. ಆದರೂ ಸಾಮಾನ್ಯವಾಗಿ ಅನುಸರಿಸುವ ತಂತ್ರಗಳು ಇವಾಗಿವೆ. ಓಕೆ, ನೆಕ್ಸ್ಟ್ ಅದು ಬಾಸ್ಕೆಟ್ಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು. ಎತ್ತರದ ನಿಲುವನ್ನು ಹೊಂದಿರುವುದರಿಂದ ಚೆಂಡನ್ನು ಬುಟ್ಟಿಯಲ್ಲಿ ಹಾಕಲು ಅಥವಾ ಯಶಸ್ವಿಯಾಗದೆ ಇದ್ದಲ್ಲಿ ಮರಳಿ ಪಡೆಯಲು ಅನುಕೂಲವಾಗುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಜಿಗಿಯುವುದು ಅನಿವಾರ್ಯವಾಗಿರುವುದರಿಂದ ಸ್ಫೋಟಕತ್ವ ಹೊಂದಿರುವುದು ಅವಶ್ಯಕ. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ಚೆಂಡನ್ನು ರಕ್ಷಿಸಲು ಮತ್ತು ಚೆಂಡನ್ನು ಪಾಸ್ ಹಾಗೂ ಶೂಟ್ ಮಾಡಲು ಚಪಲತೆ ಅವಶ್ಯಕ. ನಿಧಾನಕ್ಕೆ ಸ್ಪಷ್ಟವಾಗುವುದು. ಅಂಕಣದ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸಲು ವೇಗ ಅವಶ್ಯಕ. ಚೆಂಡನ್ನು ಪಾಸ್ ಪಡೆಯಲು ಹಾಗೂ ನೀಡಲು ಶರೀರವನ್ನು ಚಾಚಬೇಕಾಗಿರುವುದರಿಂದ ಮೈಮಂಟ ಅವಶ್ಯಕ. ಚೆಂಡನ್ನು ಬುಟ್ಟಿಯೊಳಗೆ ಯಶಸ್ವಿಯಾಗಿ ತೂರಿ ಅಂಕ ಗಳಿಸಲು ಕಣ್ಣು ಹಾಗೂ ಕೈಗಳ ಸಂಯೋಜನೆ ಅವಶ್ಯಕ. ಯಶಸ್ವಿಯಾಗಿ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿ ಅಂಕ ಗಳಿಸಲು ನಿಖರತೆ ಅವಶ್ಯಕ. ನೆಕ್ಸ್ಟ್ ಓದ್ರಲ್ಲಿ ಬಾಸ್ಕೆಟ್ಬಾಲ್ ಆಟದ ಪ್ರಶಸ್ತಿಗಳು ಓದಕ್ಕೆ ಬರಲ್ಲ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರಶಸ್ತಿಗಳು ಮತ್ತು ಪಂದ್ಯಾಟಗಳು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಣನೀಯ ಸಾಧನೆಗೈದ ಬಾಸ್ಕೆಟ್ಬಾಲ್ ಆಟಗಾರರಿಗೆ ಭಾರತ ಸರ್ಕಾರವು ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ಎಲ್ಲ ಕ್ರೀಡೆಗಳಲ್ಲಿರುವಂತೆ ಬಾಸ್ಕೆಟ್ಬಾಲ್ನಲ್ಲಿಯೂ ಅತ್ಯುತ್ತಮ ಕಾಣಿಕೆ ನೀಡಿದವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಗೌರವ ಲಭಿಸುತ್ತದೆ. ಕರ್ನಾಟಕ ಸರ್ಕಾರವು ರಾಜ್ಯದ ಯಶಸ್ವಿ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರಸಿದ್ಧ ಪಂದ್ಯಾಟಗಳು ಈ ಕೆಳಗಿನಂತಿವೆ. FIBA ಫಿಬಾ ಬಾಸ್ಕೆಟ್ಬಾಲ್ ವರ್ಲ್ಡ್ ಕಪ್. FIBA ಫಿಬಾ ಮಹಿಳೆಯರ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್. ಒಲಿಂಪಿಕ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿ. 19 ವಯೋಮಿತಿಯರ ವಿಶ್ವ ಪಂದ್ಯಾವಳಿ. 17 ವಯೋಮಿತಿಯವರ ವಿಶ್ವ ಪಂದ್ಯಾವಳಿ. ಕಾಂಟಿನೆಂಟಲ್ ಕಪ್ಗಳು. ಪುರುಷ ಮತ್ತು ಮಹಿಳೆಯರ ಸೀನಿಯರ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ರಾಷ್ಟ್ರ ಮಟ್ಟದ. ಹುಡುಗ ಮತ್ತು ಹುಡುಗಿಯರ 18 ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿ. ಹುಡುಗ ಮತ್ತು ಹುಡುಗಿಯರ 16 ಯುವ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿ. ಹುಡುಗ ಮತ್ತು ಹುಡುಗಿಯರ 13 ಸಬ್ ಜೂನಿಯರ್ ಅಥವಾ ಮಿನಿ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿ. ಪುರುಷ ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್. ಓಕೆ, ಈಗ ಒಂದೊಂದೇ ಪ್ರಶ್ನೆಗೆ ಉತ್ತರ ಹೇಳಿ. ಯಾರು ಹೇಳ್ತೀರಾ? ಹುಡುಗರು ಹೇಳ್ತೀರಾ, ಹುಡುಗರು ಹೇಳ್ತೀರಾ? ಹಾಂ. ಸ್ಕ್ರೀನಿಂಗ್ ಎಂದರೆ ಆಟಗಾರನ ಚಲನೆಗೆ ಡ್ಯಾಶ್ ನಿಲ್ಲುವುದು. ಅಡ್ಡವಾಗಿ ನಿಲ್ಲುವುದು. ತನಗೆ ನಿಗದಿಪಡಿಸಿದ ವಲಯದಲ್ಲಿ ಡ್ಯಾಶ್ ಅನ್ನು ಅನುಸರಿಸುತ್ತಾ ಚಲಿಸುವನು. ಹಾಂ, ಓಕೆ. ನೆಕ್ಸ್ಟ್, ಚೆಂಡನ್ನು ಬುಟ್ಟಿಯೊಳಗೆ ಯಶಸ್ವಿಯಾಗಿ ತೂರಿ ಅಂಕ ಗಳಿಸಲು ಕಣ್ಣು ಮತ್ತು ಕೈಗಳ ಡ್ಯಾಶ್ ಅವಶ್ಯಕ. ಯಶಸ್ವಿಯಾಗಿ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿ ಅಂಕ ಗಳಿಸಲು ಡ್ಯಾಶ್ ಬೇಕಾಗಿರುತ್ತದೆ.
ನಿಖರತೆ ಅವಶ್ಯಕ ಬೇಕಾಗಿರುತ್ತದೆ. ಬಿಟ್ಟಿರುವ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಸಾಮಾನ್ಯವಾಗಿ ಡ್ಯಾಶ್ ನಿಲುವು ಬ್ಯಾಸ್ಕೆಟ್ಬಾಲ್ ಆಟಗಾರರಿಗೆ ಅವಶ್ಯಕವಾಗಿರುತ್ತದೆ. ಅಂಕಣದ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸಲು ಡ್ಯಾಶ್ ಅವಶ್ಯಕ. ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ಎದುರಾಳಿಗಳಿಗೆ ತಪ್ಪಿಸಿ ಬ್ಯಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ. ಓಕೆ. ಆಕ್ರಮಣಕಾರರು ರಕ್ಷಣಾತ್ಮಕ ಆಟಗಾರನು ಸೆಟ್ ಆಗುವ ಮುನ್ನ ಬ್ಯಾಸ್ಕೆಟ್ ಬಾಲನ್ನು ವೇಗವಾಗಿ ಮುಂದೆ ಸಾಗಿಸುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ. ಫಾಸ್ಟ್ ಬ್ರೇಕ್ ಎನ್ನುತ್ತಾರೆ. ಓಕೆ, ಯಾರೋ ಒಬ್ರು ಹೇಳ್ರಿ, ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಎಷ್ಟು ವಿಧದ ತಂತ್ರಗಳಿವೆ? ರಕ್ಷಣಾ ಆಟಗಾರ ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಎದುರಾಳಿ ತಂಡದ ಆಕ್ರಮಣ ಆಟಗಾರರ ತಂಡದ ಎಷ್ಟು ತಂತ್ರಗಳಿವೆ ಅಂತ? 2 ಆಕ್ರಮಣ ಮತ್ತೆ ರಕ್ಷಣಾತ್ಮಕ ತಂತ್ರಗಳು. ಓಕೆ, ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಪೋಸ್ಟ್ ಪ್ಲೇ ಎಂದರೇನು? ಹೇಳು ಎದ್ದೇಳು. ಬಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಪೋಸ್ಟ್ ಪ್ಲೇ ಎನ್ನುತ್ತಾರೆ. ಓಕೆ. ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಫಾಸ್ಟ್ ಬ್ರೇಕ್ ಎಂದರೇನು? ಸೆಟ್ ಆಗುವ ಮುನ್ನ ಬಾಸ್ಕೆಟ್ ಬಾಲ್ ಅನ್ನು ವೇಗವಾಗಿ ಮುಂದೆ ಸಾಗುವುದಕ್ಕೆ ಫಾಸ್ಟ್ ಬ್ರೇಕ್ ಎನ್ನುವರು. ಓಕೆ. ನೆಕ್ಸ್ಟ್, ಬ್ಯಾಸ್ಕೆಟ್ ಬಾಲ್ ಆಟಗಾರನ ಲಕ್ಷಣಗಳನ್ನು ಬರೆಯಿರಿ. ಗುಣಲಕ್ಷಣಗಳು. ನಿವೇದಿತ ಹೇಳು. ಎತ್ತರ ತಿರುವನ್ನು ಹೊಂದಿರುವುದರಿಂದ ಚೆಂಡನ್ನು ಬುಟ್ಟಿಯಲ್ಲಿ ಹಾಕಲು ಅಥವಾ ಯಶಸ್ವಿಯಾಗದೇ ಇದ್ದಲ್ಲಿ ಮರಳಿ ಪಡೆಯಲು ಅನುಕೂಲವಾಗುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಜಿಗಿಯುವುದು ಅನಿವಾರ್ಯಕರವಾಗುವುದರಿಂದ ಸ್ಫೋಟಕತ್ವ ಹೊಂದಿರುವುದು ಅವಶ್ಯಕ. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ಚೆಂಡನ್ನು ರಕ್ಷಿಸಲು ಮತ್ತು ಚೆಂಡನ್ನು ಪಾಸ್ ಹಾಗೂ ಶೋಟ್ ಮಾಡಲು ಚಪಲತೆ ಅವಶ್ಯಕ. ಅಂಕಣದ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸಲು ವೇಗ ಅವಶ್ಯಕ. ಯಶಸ್ವಿಯಾಗಿ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿ ಅಂಕ ಗಳಿಸಲು ನಿಖರತೆ ಅವಶ್ಯಕ. ಓಕೆ, ಇಷ್ಟು ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಬರುವಂಥ ತಂತ್ರಗಳು ಮತ್ತು ಪ್ರಶ್ನೋತ್ತರಗಳು. ಓಕೆ, ನಾಳೆ ಎಲ್ಲ ನೋಟ್ಸ್ ಬರ್ಕೊಬರ್ತೀರಾ? ಓಕೆ.